ದೇವಾಲಯದ ಕರಗ ಮಹೋತ್ಸವ, ಈ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ 62ನೇ ವರ್ಷದ ಕರಗ ಮಹೋತ್ಸವ. ಶ್ರೀ ಧರ್ಮೇಂದ್ರ ಅಂತೇಳ್ಬಿಟ್ಟು, ಮೇಲೂರು ಧರ್ಮೇಂದ್ರ ಅಂತೇಳ್ಬಿಟ್ಟು ಕರಗ ಹುಟ್ಟುವವರು. ಆ ಕರಗ ಇವತ್ತೊಂದು ಕಾರ್ಯಕ್ರಮ, ಆ ಸುದ್ದಿಗೋಷ್ಠಿ ಮುಟ್ಟೋದಕ್ಕೋಸ್ಕರ ನಾವು ವಿಚಾರಣೆ ಹೇಳ್ತಾ ಇದ್ವಿ. ಸೋಮವಾರ 6ನೇ ತಾರೀಕಿಂದ ಪ್ರಾರಂಭ ಆದರೆ ಸುಮಾರು ಬರೋ ಸೋಮವಾರವರೆಗೂ ಕಾರ್ಯಕ್ರಮಗಳನ್ನು ನಡೆಯುತ್ತೆ. ಮೊದಲನೇದಾಗಿ ಸೋಮವಾರ ಬಂದು ಗಣಪತಿ ಹೋಮ ಪ್ರಾರಂಭ ಆಗುತ್ತೆ. 9 ಗಂಟೆಯಿಂದ ಶುರುವಾಗಿ 10 ಗಂಟೆಗೆ ಮುಕ್ತಾಯ ಆಗುತ್ತೆ. ಮಂಗಳವಾರ 9 ಗಂಟೆಗೆ ಚಂಡಿಕಾ ಹೋಮ ಮತ್ತು ಸುಮಂಗಲೆಯಿಂದ ಕುಂಕುಮಾರ್ಚನೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಅವತ್ತು ಒಂದು ಪ್ರಸಾದ ವಿನಿಯೋಗ ಮತ್ತು ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರುತ್ತೆ. ಇದೇ ರೀತಿ ಸಂಜೆ ಮಧ್ಯಾಹ್ನ 3 ಗಂಟೆ ಮೇಲೆ ನಮ್ಮ ಜಾಲಾರಿ ಗಂಗಮ್ಮ ತಾಯಿನ ಊರೆಲ್ಲ ಒಂದು ಮೆರವಣಿಗೆ ತೆಗೆದು ಒಂದು ಸಮೃದ್ಧಿ ಮಳೆ ಬೆಳೆ ಬರಲಿ ಮತ್ತು ಊರಿಗೆಲ್ಲ ಒಂದು ಒಳ್ಳೆಯದಾಗಲಿ, ಎಲ್ಲ ಮಕ್ಕಳು ಒಳ್ಳೆಯದಾಗಂತೆ ಅವತ್ತೊಂದು ಊರೆಲ್ಲ ಒಂದು ಪ್ರದಕ್ಷಿಣೆ ಮಾಡ್ತೀವಿ ಗಂಗಮ್ಮನ ದೇವಿಯನ್ನು. ಬುಧವಾರ ಬಂದು ಸಂಜೆ 7 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ. ಇದೇ ರೀತಿ ಗುರುವಾರ ಸಂಜೆ ಒಂದು 7 ಗಂಟೆಯಿಂದ ಹಸಿ ಕರಗ ಮಹೋತ್ಸವ ಅಂತೇಳ್ಬಿಟ್ಟು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹೊರಟು ಅಲ್ಲಿಂದ ಎಲ್ಲ ರಾಜ ಪ್ರಮುಖ ಬೀದಿಗಳು ಮತ್ತು ಮುಖ್ಯ ರಸ್ತೆಗಳಲ್ಲೆಲ್ಲ ಓಡಾಡಿ ಆ ಹಸಿ ಕರಗವನ್ನು ವಿಜೃಂಭಣೆಯಿಂದ ಒಂದು ಎಲ್ಲ ಒಂದು ಹಲಿಗೆ ಮತ್ತು ಒಂದು ವಾದ್ಯಗಳೊಂದಿಗೆ ಒಂದು ಜಾಲಾರಿ ಗಂಗಮ್ಮ ತಾಯಿಗೆ ಒಂದು ರಾತ್ರಿ 10ರಿಂದ 11 ಗಂಟೆಗೆ ಮುಕ್ತಾಯ ಆಗುತ್ತೆ. ಇದೇ ರೀತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಂಬಿಟ್ಟಿನ ಜಾತ್ರಾ ಮಹೋತ್ಸವ ಅಂತೇಳ್ಬಿಟ್ಟು ಆ ಜಾಲಾರಿ ಗಂಗಮ್ಮ ತಾಯ 62ನೇ ವರ್ಷದ್ದು ಪ್ರಾರಂಭ ಮಾಡಿದ್ದೀವಿ. ಆ ಜಾತ್ರಾ ಮಹೋತ್ಸವ ಸುಮಾರು ಬೆಳಗ್ಗೆ ಸ್ಟಾರ್ಟ್ ಆದರೆ ಸಂಜೆ 3 ಗಂಟೆವರೆಗೂ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದೇ ರೀತಿ ಸಂಜೆ 7 ಗಂಟೆಗೆ ಸಪ್ತಕಲಶ ಕರಗ ಅಂತೇಳಿ, ಅಂದರೆ ತಲೆ ಮೇಲೆ 7 ಕಲಶವನ್ನು ಹೊತ್ತು ಒಂದು ಟೌನ್ ಹಾಲ್ ಸರ್ಕಲ್ನಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಒಂದು ಸಂಜೆ 7 ಗಂಟೆಗೆ ಪ್ರಾರಂಭ ಆದರೆ ಸುಮಾರು ಒಂದು 2 ತಾಸು ಕಾಲ, ಅಂದರೆ ಒಂದು 9-9:30ವರೆಗೂ ಭಾಳ ವಿಜೃಂಭಣೆಯಿಂದ ನೆರವೇರಿಸ್ಕೊಡ್ತಾರೆ. ಇದೇ ರೀತಿ ಶನಿವಾರ ಬೆಳಗ್ಗೆ ಧರ್ಮೇಂದ್ರ ಅವರಿಂದ ಹೇಳಿ ಆಮೇಲೆ 10:10ವರೆಗೆ ಧರ್ಮರಾಯರ ಕಲ್ಯಾಣೋತ್ಸವ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ಸುಮಾರು 1-1:15 ಕಾಲ 12-1 ಗಂಟೆಗೆಲ್ಲ ಮುಗಿಯುತ್ತೆ. ಇದೇ ರೀತಿ ಅವತ್ತು ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ. ಇದೇ ರೀತಿ ಸಂಜೆ 9 ಗಂಟೆಗೆ ಕರಗ ಮಹೋತ್ಸವ. ಆ ಕರಗ ಮಹೋತ್ಸವಕ್ಕೆ ಸುಮಾರು ಆರ್ಕೆಸ್ಟ್ರಾಗಳಿದೆ. ನಮ್ಮ MG ರಸ್ತೆಯಲ್ಲಿ ಜ್ಯೋತಿ ಮೆಲೋಡಿಸಿಂದ ಆರ್ಕೆಸ್ಟ್ರಾ, ರಾಮು ಫರ್ನಿಚರ್ ಮುಂಭಾಗ ಆ್ಯಂಡ್ MG ರಸ್ತೆ ಅವತ್ತು ಅನ್ನ ಸಂತರ್ಪಣೆ. ಇದೇ ರೀತಿ ನಮ್ಮ ಆಟೋ ಚಾಲಕರಿಂದ ಬಸ್ ಸ್ಟ್ಯಾಂಡ್, ಅಂದರೆ ಮೊಬೈಲ್ ಬಾಬು ಮತ್ತು ನಮ್ಮ ರಾಜಣ್ಣವರ ಸಂಗಡಿಗರಿಂದ ಒಂದು ವಿಶೇಷವಾದ ಒಂದು ಅನ್ನಸಂತರ್ಪಣೆ. ಸುಮಾರು ಅನ್ನಸಂತರ್ಪಣೆ ಅಂದರೆ ಸುಮಾರು ಒಂದು 20 ಪಾತ್ರೆಗಳಷ್ಟು 100 kg ಪಾತ್ರೆ ಮಾಡಿ ಸುಮಾರು 1000 ಜನ ತಿನ್ನುವಷ್ಟು ಒಂದು ಪ್ರಸಾದ ವಿನಿಯೋಗ ಆಗುತ್ತೆ. ಇದೇ ರೀತಿ BB ರಸ್ತೆಯಲ್ಲಿ ಸಂತೆ ಮಾರ್ಕೆಟ್ ಮುಂಭಾಗ ಅಲ್ಲಿ ಒಂದು ಆರ್ಕೆಸ್ಟ್ರಾವನ್ನು ಏರ್ಪಾಟ್ ಮಾಡಿದ್ದೀವಿ. ಇದೇ ರೀತಿ ಟೌನಲ್ಲಿ ಒಂದು ಆರ್ಕೆಸ್ಟ್ರಾ ಒಂದು ಏರ್ಪಾಟ್ ಮಾಡಿದ್ದೀವಿ.